ನಮ್ಮ ವೇದಿಕೆ ಮೇಲೆ ಇನ್ನೊಬ್ರು ಸಾಹಿತಿಗಳನ್ನ ಬರ್ಮಾಡ್ಕೊಳ್ಳೋಣ. ಅವ್ರೇನ್ ಮಾಡ್ತಾರೋ ನೋಡೋಣ, ಅವ್ರ ಸನ್ಮಾನ ಹೆಂಗಾಗತ್ತ ನೋಡೋಣ. ನೋಡೇ ಬಿಡಿ, ನಮ್ಮಲ್ಲೂ ಒಬ್ರು ಸಾಹಿತಿ ಇದ್ದಾರೆ. ಸೊ ಅವ್ರು ಯಾವ ತರ ಸನ್ಮಾನ ಕಪ್ಪು ದಾರಿಯಲ್ಲಿ ಕುರುಡನೊಬ್ಬ ಸಾಗಿದ್ದಾನೆ, ಕತ್ತಲಾಗಿದೆ, ಕುರುಡನಿಗೆ ಏನೂ ಕಾಣಿಸುತ್ತಿಲ್ಲ. ಆಹಾ ಆಹಾ, ಇಂಥದೇ ಬರೀರಿ, ಇಂಥದೇ ಬರ್ಕೊಂಡ್ ಕಾಲ ಕಳೀರಿ ನೀವು. ಅಲ್ಲ ರೀ, ಕುರುಡನ್ಗೆ ಹಗ್ಲಾದ್ರೆ ಏನು, ಬೆಳ್ಕಾದ್ರೆ ಏನು? ಆಹಾ ಆಹಾ, ಇಂಥದೇ ಬರೀರಿ, ಇಂಥದೇ ಬರ್ಕೊಂಡ್ ಕಾಲ ಕಳೀರಿ. ಅಲ್ಲ ರೀ, ಕುರುಡನ್ಗೆ ಹಗ್ಲಾದ್ರೆ ಏನು, ರಾತ್ರಿ ಆದ್ರೆ ಏನು? ಅಲ್ಲ, ಮನೆ ತುಂಬಾ ಎಷ್ಟೊಂದು ಪುಸ್ತಕಗಳು ತಂದು ಹಾಕಿದ್ದೀರಾ, ಒಂದನಾದ್ರೂ ಓದ್ತೀರಾ? ಛೀ! ಸಾಹಿತಿ ಅಂದ್ಮೇಲೆ ಮನೆ ತುಂಬಾ ಪುಸ್ತಕಗಳು ಇರ್ಬೇಕು ಕಣೆ, ಅದೇ ಭೂಷಣ. ಧೂಳು 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 ಧೂಳೇ ಭೂಷಣ, ಧೂಳೇ ಭೂಷಣ ರೀ, ಧೂಳೇ ಭೂಷಣ. ಅಲ್ಲ ರೀ, ಇನ್ ಮುಂದೆ ನೀವು ಯಾವ ಪುಸ್ತಕಗಳನ್ನು ತರ್ಲೇಬೇಡಿ. ತರ್ಲೇಬೇಡಿ ಅಂತ ನೀನ್ ಯಾಕೆ ತರ್ಲೆ ತೆಗಿತ್ಯಾ? ಅವುಗಳ ಪಾಡ್ಗವಿರ್ತವೆ, ಸಮಯ ಸಿಕ್ತಾಗ ಓದಿದ್ರೆ ಆಯ್ತು ಬಿಡು. ಹೌದು ಹೌದು, ಅಲ್ಲ ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಇಂತ ಕತ್ತೆ ಪುರಾಣ ಬರೆಯೋದ್ರಲ್ಲೇ ಕಾಲ ಕಳೀರಿ. ಕತ್ತೆ ಅಲ್ವೇಲೆ, ಕತ್ತೆ ಕತೆ ಅಲ್ಲ ಕಣೆ. ನಾನ್ ಬರ್ದ ಈ ಪ್ರೇಮ ಕತೆ ಕವನಗಳನ್ನ ನೋಡಿ ಅಲ್ವ ನೀನು ನನ್ನ ಪ್ರೀತಿ ಮದುವೆ ಆಗಿದ್ದು? ಹೌದು, ಅದು ಆಗ ನಾನು ಅನ್ಕೊಂಡೆ ಕತೆ ಬರೆಯೋರು ಅಂದ್ರೆ ಬಾಲ ದೊಡ್ಡ ಮನುಷ್ಯರು, ಸಮಾಜಕ್ಕೆ ಬೇಕಾದವರು, ಶ್ರೇಷ್ಠರು ಅಂತ. ನಿಮ್ನ ಕಟ್ಕೊಂಡ್ಮೇಲಲ್ವೇ ಗೊತ್ತಾಯ್ತು. ವಿಶಾಲೋ, ಇವತ್ತಿನ ಪೇಪರ್ ಬರ್ಲಿ, ಈ ವಿಶ್ವ ಎಂತ ಸಾಹಿತಿ ಅಂತ ಗೊತ್ತಾಗುತ್ತೆ. ಹೌದು ಹೌದು, ದಿವ್ಸ ಇದೇ ಆಗೋಯ್ತು. ಬರ್ದಿದ್ದು ನಮ್ಮ ಸೋದರ ಮಾವನ್ ಮಗ ಡಾಕ್ಟರ್ ಡಾಗೇಶ್ ಇದಾನೆ ಅಲ್ವಾ, ಅವನು ಸಣ್ಣ ಚೀಟಿಯಲ್ಲಿ ಬರೀ ಎರಡೇ ಸಾಲು ಬರೀತಾನೆ. ಅದಕ್ಕೆ ಜನರು 200 ರೂಪಾಯಿ ಕೊಡ್ತಾರೆ, ಗೊತ್ತಾ? ವಿಶಾಲು, ಅದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕಣೆ, 2 ಸಾಲ್ಗಿಂತ ಜಾಸ್ತಿ ಬರೆಯಕ್ಕೆ ಆಗಲ್ಲ. ಬರೀ ಮಾತೆ, ಸಂಪಾದನೆ ಏನು ಮಾಡ್ಬೇಡಿ. ಅಯ್ಯೋ, ನಾನೇನ್ ಮಾಡಕ್ಕಾಗುತ್ತೆ? ನಾನು ಬರ್ದ ಪುಸ್ತಕಗಳೆಲ್ಲ ವಾಪಸ್ ಬಂದ ನಂತಪ್ಪ. ಇವತ್ತು ನನ್ನ ಬದುಕ ಚೆನ್ನಾಗಿದೆಯಾ ನೋಡ. ವಿಶಾಲು, ಈ ಕಾಲಂ ನೋಡುವೆ. ಆದ್ರೆ ಲೋಕಲ್ ಅಲ್ಲಿ ಒಂದು ಪ್ರಿಂಟೇ ಆಗಿಲ್ಲ. ವಿಶಾಲು, ನನ್ನ ಕಥೆ ಎಲ್ಲ ಹೇಳಿದ್ವಿ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಲೋಕಲ್ ಜನರಿಗೆಲ್ಲ ಅರ್ಥವಾಗಲ್ಲ. ಆಯ್ತು ಬಾರೆ. ನಮಸ್ಕಾರ ಸರ್. ಅಯ್ಯೋ, ಆಮೇಲೆ ಬರ್ದ್ರೆ ಆಯ್ತು. ಬಾರೆ ವಿಶಾಲು. ಓ, ಯಾರು ಸರ್? ನಾವು ಕಣ್ಣಲ್ಲಿ ಫ್ಯಾಕ್ಟರಿ ಎಂಪ್ಲಾಯೀಸ್. ಓ, ಬನ್ನಿ ಕೂತ್ಕೊಳ್ಳಿ. ಅಯ್ಯೋ, ನಮ್ಮ ಮನೇಲಿ ಇರೋದು ಒಂದೇ ಚೇರು. ನೀವೇ ಕೂತ್ಕೊಳ್ಳಿ ಸರ್, ಪರವಾಗಿಲ್ಲ. ನಾವೇ ಕೂತ್ಕೊಳ್ಳೋದ? ಥ್ಯಾಂಕ್ ಯು. ಓ, ಏನು ಸರ್, ನಮ್ಮ ಫ್ಯಾಕ್ಟರಿಯಲ್ಲಿ ಒಂದು ಸಮಾರಂಭ ಇಟ್ಕೊಂಡಿದ್ವಿ, ಅದರಲ್ಲಿ ನಿಮ್ಗೆ ಚೀಫ್ ಗೆಸ್ಟ್ ಆಗಿ ಕರೆಯೋಣ ಅಂತ. ಓಹೋ, ಏನು ಕಾರ್ಯಕ್ರಮ? ಸರ್, ನಮ್ ಕಂಪ್ನಿ ಶುರು ಆಗಿ 1 ವರ್ಷ ಆಯ್ತು, ಅದಕ್ಕೆ 1 ವರ್ಷಾಬ್ದಿಕ ಮಾಡೋಣ ಅಂತಿದೀವಿ ಸರ್. ಹಂಗೆಲ್ಲ ಅಸಹ್ಯವಾಗಿ ಹೇಳ್ಬಾರ್ದ್ರಪ್ಪ. ವಾರ್ಷಿಕೋತ್ಸವ ಅನ್ನಿ, ವರ್ಷಾಬ್ದಿಕ ಅಂದ್ರೆ ತಿಥಿ. ಹ್ಞೂ ಸರ್, ಅದೇ ಅದರಲ್ಲಿ ನಿಮ್ಗೆ ಒಂದು ಸಣ್ಣ ಸನ್ಮಾನ. ಅಯ್ಯ, ನನ್ಗೆ ಯಾಕಪ್ಪ ಸನ್ಮಾನ? ಇನ್ನ ಎಂತೆಂತ ದೊಡ್ಡವರೇ ಇದಾರೆ. ಅಯ್ಯೋ, ಇದಾರೆ ಸರ್, ಆದ್ರೆ ಅವ್ರಿಗೆ ಬಹಳ ಅಹಂಕಾರ ಸರ್. ಇಲ್ಲಿಂದ ನಮ್ ಕಣ್ಣಲ್ಲಿ ಬರೀ 25 ಕಿಲೋಮೀಟರ್. ಎಷ್ಟು? 25? ಇಲ್ಲಿಂದ ಹೋಗ್ಬರಕ್ಕೆ ಕಾರೇ ಬೇಕಂತಾರೆ ಸರ್. ಅಷ್ಟೊಂದು ಗರ್ವ ಇರಬಾರ್ದಲ್ಲ ಸರ್? ಓಹ್, ಹಂಗಂದ್ರೇನು? ನಾನು ನಡ್ಕೊಂಡೇ ಬಂದ್ಬಿಡ್ತೀನಿ ಅಂತಲಾ? ಜೋಕ್ ಸರ್, ನೀವ್ ಯಾವಾಗ್ಲೂ ಹಿಂಗೆ ತುಂಬಾ ತಮಾಷೆ ಮಾತಾಡ್ತೀರಾ ಸರ್. ಇಲ್ರಪ್ಪ, ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಜೋಕ್ ಸರ್, ನಿಮ್ ಕತೆ ಕಾದಂಬರಿನಲ್ಲೂ ಇದೇ ತರ ಜೋಕ್ ಮಾಡ್ತೀರಾ ಸರ್? ಹೌದೌದು, ನೀವು ಟಿಪಿ ಕೈಲಾಸಕ್ಕಿಂತ ಮುಂಚೆ ಹುಟ್ಟಬೇಕಾಗಿತ್ತು. ಹೌದು, ನಾನು ಟಿಪಿ ಕೈಲಾಸಂಗಿನ ಮುಂಚೆನೆ ಹುಟ್ಟಬೇಕಿತ್ತು. ನನಗೆ ಅವಾಗ ಪುರ್ಸೋತಿರ್ಲಿಲ್ಲ. ಜೋಕ್
ಇರ್ಲಿ ಬಿಡಿ ಸರ್, ಈಗ್ಲೂ ಲೇಟ್ ಆಗ್ಲಿ. ಹೌದೌದು, ನಾನು ಇನ್ನ ಫೋಟೋ ಫ್ರೇಮ್ ಅಲ್ಲಿ ಇರಂಗೆ ಲೇಟ್ ಆಗಿಲ್ಲ. ಅಯ್ಯೋ ಸರ್, ಈ ಭಾನುವಾರ ನಮ್ ಫ್ಯಾಕ್ಟ್ರಿಗೆ ಬಂದು ನಮ್ ಸನ್ಮಾನ ಸ್ವೀಕರಿಸಲೇಬೇಕು ಸರ್. ಬರ್ಲೇಬೇಕು ಸರ್. ನೀವು ಬರ್ಬೇಕಮ್ಮ. ಅಯ್ಯೋ ನನ್ಗ್ಯಾಕ್ರಿ ಸನ್ಮಾನ? ಹೌದೌದು. ಅಯ್ಯೋ ಸನ್ಮಾನ ನಿಮ್ಗಲ್ಲ ಮೇಡಮ್, ನಿಮ್ ಯಜಮಾನ್ರಿಗೆ. ಮೇಡಮ್ ಒಂದ್ ಹೇಳ್ತೀನಿ ಮೇಡಮ್, ನೀವು ಒಂದ್ ಆಂಗಲ್ ಇಂದ ಒಳ್ಳೆ ಸಿನಿಮಾ ಹೀರೋ ನಿಂತಿದ್ದೀರ ಮೇಡಮ್. ದಯವಿಟ್ಟು ಬರ್ಬೇಕು ಮೇಡಮ್. ನೀವು ಬಂದ್ರೆ ನಮ್ಮ ಹಳ್ಳಿ ಜನ ಎಲ್ಲ ತುಂಬಾ ಖುಷಿ ಪಡ್ತಾರೆ ಮೇಡಮ್. ಹೌದೌದು, ಒಂಥರ ಎಂಟರ್ಟೈನ್ಮೆಂಟ್. ನಮ್ ಹಳ್ಳಿ ಜನ ಎಲ್ಲ ಅಷ್ಟೇ, ಪಟ್ಟಣದಿಂದ ಯಾರಾದ್ರೂ ಬರ್ಲಿ ಝೂ ಅಲ್ಲಿ ನೋಡೋ ಪ್ರಾಣಿಗಳ ತರ ನೋಡಿ ಖುಷಿ ಪಡ್ತಾರೆ. ಅಲ್ರಯ್ಯ, ನಿಮ್ ಹಳ್ಳಿ ಜನಕ್ಕೆಲ್ಲ ಎಂಟರ್ಟೈನ್ಮೆಂಟ್ ಕೊಡಕ್ ನನ್ನ ಹೆಂಡ್ತಿನೇ ಬೇಕಿತ್ತ? ಇರಿ ನೋಡೋಣ. ಒಪ್ಕೊಳ್ಳೆ ವಿಶಾಲು, ನನಗ್ ಸನ್ಮಾನ ಮಾಡ್ತಾರೆ ಅಂದ್ರೆ ನಿನಗೆ ಏನಾದ್ರು ಕೊಡದಲ್ಲೇ ಇರ್ತಾರ? ನನ್ಗೇನಾದ್ರೂ ಕೊಡ್ತಾರ? ಖಂಡಿತವಾಗ್ಲೂ ಹೋಗೋಣ ರೀ. ಕೇಳು ಮತ್ತೆ. ರೀ ಒಂದ್ ನಿಮಿಷ. ಹೇಳಿ ಮೇಡಮ್. ಪ್ರೋಗ್ರಾಮು ಸಂಡೇ ತಾನೆ? ಅಲ್ಲ ಮೇಡಮ್, ಭಾನುವಾರ. ಓಹ್, ನಮ್ಮ ಹುಡುಗರು ಕನ್ನಡದ ಬಗ್ಗೆ ಬಹಳ ಜಾಗೃತರಾಗ್ಬಿಟ್ಟಿದ್ದಾರೆ. ನವೆಂಬರ್ ಅಲ್ವಾ? ಯಾಕ್ರಿ ಬಡಿತೀರಾ? ಸರ್, ಒಂದು ಸಣ್ಣ ಸಮಸ್ಯೆ ಆಗಿದೆ ಸರ್. ಈಗ ಹೆಂಗು ಭಾನುವಾರ ಬರ್ತಿರಲ್ಲ ಸರ್, ಬರ್ಬೇಕಾದ್ರೆ ಒಂದು ಹಾರ ಅಷ್ಟೇ, ಹಾರ ಒಂದು ತಂದ್ಬಿಡಿ ಸರ್. ಅಲ್ಲ ಕಣ್ರಯ್ಯ, ನನ್ ಸನ್ಮಾನಕ್ಕೆ ನಾನೇ ಹಾರ ತರ್ಬೇಕಾ? ಸರ್, ಹಾರ ಏನ್ ಭಾರ ಆಗಲ್ಲ ಬಿಡಿ ಸರ್. ನಾವ್ ಈಗ್ಲೇ ತಗೊಂಡೋಗ್ತೀವಿ. ತಗೊಂಡೋದ್ರೆ ಭಾನುವಾರದಷ್ಟೊತ್ತಿಗೆ ಬರೀ ದಾರ ಉಳ್ಕೊಂಡಿರುತ್ತೆ ಸರ್. ಹೌದೌದು, ನಾವು ಹಾರ ತರೋಕೆ ಇಲ್ಲಿ ಬಂದ್ಬಿಟ್ರೆ ಅಲ್ಲಿ ಅರೇಂಜ್ಮೆಂಟ್ ಮಾಡಕ್ ಯಾರು ಇರಲ್ಲ ಸರ್. ಓ ದೇವ್ರೆ, ನನ್ ಎಂತ ಸಂಕಷ್ಟದಲ್ಲಿ ಸಿಕ್ಸ್ಬಿಟ್ಟಿದ್ಯಪ್ಪ. ಸರ್ ಒಪ್ಕೊಳ್ಳಿ ಸರ್. ಬರ್ತೀನಿ. ತೊಳಿ ಸರ್, 20. ಅಯ್ಯ, ಇದೆಲ್ಲ ಯಾಕೆ ಬೇಕಿತ್ತು ಸರ್? ಹಾರಕ್ಕೆ ದುಡ್ಡಿಗೆ ಕೊಡ್ಲಿಲ್ಲ ಆದ್ರೆ ನಮ್ಗೂ ಅದು ಮರ್ಯಾದೆ ಇರಲ್ವಲ್ಲ ಸರ್? ಓ ಸರಿ ಬಿಡಿ. ಮತ್ತೇನಾ? ಸರ್, ನೀವು ಬಹಳ ಸರಳ ಜೀವಿಗಳು. ಇನ್ನೊಂದು ವಿಷಯ ತಪ್ಪು ತಿಳ್ಕೊಬೇಡಿ, ಅದು ಹಾರ ತರ್ತಾ ಇದ್ರ ಅದು ಬೇರೆ ಇನ್ನೊಂದು ಹೋಗ್ಬಿಡ್ರಿ ಅವ್ರಿಗೆ. ಹೌದೇ? ಯಾರೇ? ಸಾಲ ಅಲ್ಲ ಮೇಡಮ್, ಶಾಲು. ಅದೊಂದೇನು ನೀವ್ ಹೇಳೋದು? ನನ್ನ ಅಂಗಡಿಗೆ ಹೋಗಿ ನಮ್ಗೆ ಯಾವ ಕಲರ್ ಶಾಲ್ ಬೇಕೋ ಅದನ್ನು ನಾನೇ ತಗೊಂಡ್ ಬಂದ್ಬಿಡ್ಬೇಕು ಅಂತ ಅಷ್ಟೇ. ಇಲ್ಲಿ ನೋಡಿ, ನಿಮ್ ಕಾರ್ಯಕ್ರಮಕ್ಕೆ ಬೇಕಾಗಿರೋ ಸಾಮಾನು ಎಲ್ಲಾ ತಗೊಂಡಿದ್ವಿ, ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟಿದ್ವಿ. ಇದೊಂದೇ ಶಾಲು ಒಂದೇ ಶಾರ್ಟೇಜ್. ಅಲ್ಲ ರೀ, ಎಷ್ಟು ರೂಪಾಯಲ್ಲಿ ಇರ್ಬೇಕು ಶಾಲು? ಅಯ್ಯೋ, ಚೆನ್ನಾಗಿರೋದೇ ತಗೊಳ್ಳಿ ಮೇಡಮ್. ಒದ್ಸಿದ್ರೆ ತೆಗಿಯಕ್ ಮನ್ಸ್ ಬರಬಾರ್ದು, ಕೆಟ್ಟ ವಾಸನೆ ಬರ್ತಾ ಇದ್ರು. ಅಲ್ಲ ಅಂದ್ರು ಒಂದ್ ಅಂದಾಜು ಅಂತ ಹೇಳಿದ್ರೆ. ಅಯ್ಯೋ, ಅದ್ರಲ್ಲೇ ಸರ್, ತಗೊಳ್ಳಿ ಒಂದ್ 75ರಿಂದ ಒಂದ್ 80 ರೂಪಾಯಿವರೆಗೂ ಇರ್ಲಿ. ನಮ್ ಕಂಪ್ನಿಲಿ ಕೇಳ್ತಾರೆ, ಈ ಸಣ್ಣ ಸಾಹಿತಿಗೆ ಯಾಕೆ ಅಷ್ಟೊಂದು ಕಾಸ್ಟ್ಲಿ ಶಾಲು ಅಂತ. ನಾವ್ ಹೆಂಗೋ ನಿಭಾಯಿಸ್ತೀವಿ ಬಿಡಿ ಸರ್. ಅಲ್ಲ ರೀ, ಶಾಲ್ ಇಲ್ದೆ ಸನ್ಮಾನ ಮಾಡಕ್ಕೆ ಆಗಲ್ವೇನೋ? ಅಯ್ಯೋ ಮೇಡಮ್, ಶಾಲ್ ಇಲ್ದೆ ಸನ್ಮಾನ ಅಂದ್ರೆ ಒದಿಸ್ಲೇಬೇಕು ಮೇಡಮ್. ಒಂದು ಶಾಲು, ಒಂದು ಬೆಡ್ಶೀಟು, ಇಲ್ಲ ಒಂದು ಟವಲ್, ಅಲ್ಲ ಒಂದು ಕರ್ಚಿ. ಸಾಕ್. ತರ್ತೀವಿ. ಅಷ್ಟೇನಾ? ಅಥವಾ ಬಾಳೆ ಕಂಬ, ಮಾವಿನ ಸೊಪ್ಪು ಅದನ್ನು ನಾವೇ ತರ್ಬೇಕಾ? ಜೋಕು ಸರ್, ನಾವಿರೋದೇ ಹಳ್ಳಿನಲ್ಲಿ. ಅಲ್ಲೆಲ್ಲ ರಸ್ತೆಲೆಲ್ಲ ಬಿದ್ದಿರುತ್ತೆ ಸರ್ ಮಾವಿನ ಸೊಪ್ಪು. ಆಯ್ಕೊಂಬಂದ್ ಹೆಂಗೋ ನಾವ್ ಅರೇಂಜ್ಮೆಂಟ್ ಮಾಡ್ಕೊಂತೀವಿ. ನೀವು ಬಂದ್ಬಿಡಿ ಸರ್, ನೀವು ಬಂದ್ರೆ ಅಷ್ಟೇ ಸಾಕು. ಸರಿ ಆಯ್ತು. ಅಮ್ಮ ಬರ್ಬೇಕಮ್ಮ? ಬರ್ತಾರೆ. ಸರ್ವಿಸ್ ಸರ್. ಒಂದ್ ನಿಮಿಷ. ಹೇಳಿ ಮೇಡಮ್. ಹೇಳಿ ಮೇಡಮ್. ಪ್ರೋಗ್ರಾಮ್ ಬರಕ್ಕೆ ಸರ್ವಿಸ್ ಚಾರ್ಜ್ ಅದೇನು? ಏನಂಗಂದ್ರೆ? ಅಲ್ಲ, ಸನ್ಮಾನ ಮಾಡ್ತಿರಲ್ಲ, ಅದಕ್ಕೇನಾದ್ರು ಖರ್ಚು ವೆಚ್ಚ ಅಂತ ನಮ್ ಕಡೆಯಿಂದ ಏನಾದ್ರು? ಅಲ್ಲ ಮೇಡಮ್, ನೀವು ಬರೋದೇ ನಮ್ ಊರಿನ ಭಾಗ್ಯ. ನಿಮ್ಮಿಂದ ಸರ್ವಿಸ್ ಚಾರ್ಜ್, ನಾವು ಬಸ್ ಚಾರ್ಜ್ ಕೊಡ್ತೀವಿ. ಅಲ್ಲಿಗೆ ಬಂದ್ಮೇಲೆ ಯಾವ ಬಸ್ ಬರುತ್ತೆ ನಿಮ್ಮೂರ್ಗೆ? ಸರ್, ನೀವು ಇಲ್ಲಿಂದ 2 ಗಂಟೆ ಬಸ್ ಹತ್ಬಿಡಿ, 4:04 ನಮ್ಮ ಹಳ್ಳಿಗೆ ಬಂದ್ಬಿಡ್ತೀರಾ. ಬಸ್ ಸ್ಟಾಪ್ ಬಂದು ಕರ್ಕೊಂಡು ಹೋಗ್ತೀವಿ. ಎಲ್ಲಿಂದಿದೆ ಬಸ್ಸು? 2 ಗಂಟೆಗೆ ಕಳಾಸಿಪಾಳ್ಯವನ್ನ ಒಂದು ದರಿದ್ರ ಬಸ್ ಹೊರಡುತ್ತೆ, ಅದ್ರಲ್ಲಿ ಬಂದ್ಬಿಡಿ. ಆ ಬಸ್ ತಪ್ಪಿದ್ರೆ ನಮ್ಮೂರಿಗೆ ಬಸ್ಸೇ ಇಲ್ಲ. ಸರಿ ಬಿಡಿ, ಬರ್ತೀವಿ. ಬರ್ತಾರೆ. ಹಾರ, ಶಾಲು ತರ್ತೀವಿ.
ನಯ ವಿನಯ ಏನ್ರಿ ಅಷ್ಟು ಒಳ್ಳೆಯವ್ರಾಗಿದ್ದಾರೆ. ಖಂಡಿತವಾಗ್ಲೂ ಹೋಗ್ಬೇಕ್ರಿ ನಾವು. ಏನೇ ನಯ ವಿನಯ, ಎಲ್ಲದಕ್ಕೂ ಮುಂದೆ ಜೋಕು ಜೋಕು ಅಂತ ಪಡ್ಕೋತಾರೆ. ನಾನೇನಿಲ್ ಜೋಕರ. ಮೈಕ್ ಟೆಸ್ಟಿಂಗ್ ಹೊಡ್ಡುತ್ರೆ ಹೆಂಗಿಲ್ಲ ಉದ್ದಕ್ ಮಾಡೋದು ಮಾಡೋದು ಹಿಂಗೆ. ಯೋ ರಂಗಯ್ಯ ಜೋರಾಗಿ ಸೌಂಡ್ ಕೊಡು, ಕೊನೆ ಗಂಟ ಕೇಳ್ಬೇಕು. ಹಾ ಅಣ್ಣ ತುಂಬಾ ಜೋರ್ ಮಾಡ್ಬಿಟ್ರೆ ಕುಯ್ ಅಂತದಣ್ಣ, ಬೇಡ ಹೇಳಣ್ಣ. ಸಾರಿ ಕಾಣ್ಲ ಕೌಂಟಿಂಗ್ ಕೌಂಟಿಂಗ್ ನಡೀತಾ ಇದೆ ಅಣ್ಣ, ಬೇಗ ಶುರು ಮಾಡೋಣ. ನೀನು ಪೆಕ್ರಪ್ನವ್ರು ಸೋಲ್ಬಾರ್ದು ಕಳ್ಳ. ಪಂಚಾಯತಿ ಎಲೆಕ್ಷನ್ 7ನೇ ಸಲ ಆದ್ರೂ ನಮ್ ಪೆಕ್ರಪ್ನವ್ರು ಗೆಲ್ಬೇಕು. ಗೆಲ್ತಾರಣ್ಣ, ನೀನ್ ಮುಂದೆ ಕೇಳೋಣ. ಬರ್ತೀನಿ ಇರ್ಲ, ಇನ್ನೂ ಎಲ್ಗ ಹೋಗ್ತಿಲ್ಲ ಮುಂದಕ್ಕೆ. ಅಣ್ಣ ಬಂದ್ರು ಅಣ್ಣ, ಸಾಹಿತಿ ಬಂದ್ರು ಅಣ್ಣ. ಅಣ್ಣ ಸಾಹಿತಿಗಳು ಬಂದ್ರು. ಸಾಹಿತಿಗಳೇ ಬನ್ನಿ 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 ಮೇಡಮ್. ಮೇಡಮ್ ಬಿಡಪ್ಪ, ಕೈ ಬಿಡಪ್ಪ. ಬನ್ನಿ ಮೇಡಮ್, ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ ಮೇಡಮ್. ನಮಸ್ಕಾರ ಮೇಡಮ್. ಮೇಡಮ್ ಕಾಫಿ, ಕೂಲ್ ಡ್ರಿಂಕ್ಸ್. ಇವತ್ತು ನಾವು ವಿಶ್ವನಾಥಪ್ಪನವ್ರಿಗೆ ಸನ್ಮಾನ ಮಾಡ್ತಿದೀವಿ. ಅಣ್ಣ ಮುಂದುವರ್ಸೋಣ. ಬರ್ತೀನಿ ಇಲ್ಲ, ಇದಕ್ಕಿನ್ನ ದೊಡ್ಡ ಸಾಹಿತ್ಯನೇ ಕರೆಸ್ಬೋದಿತ್ತು. ಏನ್ ಮಾಡೋದು, ನಮ್ಮ MD ಸಾಹೇಬ್ರು ಈ ಕಾರ್ಯಕ್ರಮಕ್ಕೆ ಅಂತ ಬರೀ 3,000 ಮಂಜೂರು ಮಾಡವ್ರೆ. ಅಣ್ಣ 3,000 ಅಲ್ಲ ನಾವು 2,000 ನಾವು. 3,000 ಅಂತಿದ್ರು. ಅಯ್ಯೋ 3,000 ಅಲ್ಲ ಅಣ್ಣ, 2,000 ಅಣ್ಣ. ಒಂದ್ ಒಳಗೆ ಹಾಕೊಂಬಿಟ್ಟ. ಅಯ್ಯೋ ಇಲ್ಲ ಅಣ್ಣ, 2,000 ಅಣ್ಣ. ಆ ಕಡೆ ಇದೆಯಾ ನೀನು? ಅಲ್ಲ ನೀವೇ ಹೇಳ್ರಿ, ಈ 2,000ಕ್ಕೆ ಇಂಥ ಕಾಂಜೆ ಪಿಂಜಿ ಸಾಹಿತ್ಯಕ್ಕಿಂತ ಇನ್ಯಾರು ಸಿಕ್ಕ? ನಾನಿಲ್ಲಿ ಏನ್ ಹೇಳ್ತಿದ್ದೀನಿ ಅಂದ್ರೆ, ನಮ್ಮ MD ಸಾಹೇಬ್ರು ಇಲ್ಲಿ ಗಮನ ಹರಿಸ್ಬೇಕು. ಮುಂದಿನ ಸಲನಾದ್ರು ಒಂದ್ 5,000 ರೂಪಾಯಿ ಬಿಡುಗಡೆ ಮಾಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಣ್ಣ ಸಾಹಿತಿಗೆ ಅಭಿನಂದನೆ ಹೇಳೋಣ. ಬರ್ತಿದ್ದೀನಿ ಇಲ್ಲ, ಅಲ್ಲಿಗೆ ಬರ್ತಿದ್ದೀನಿ. ಅಣ್ಣ ಅಣ್ಣ ಸಾಹಿತಿಗಳು ಹೆಂಗಸರು ಬಂದವ್ರೆ, ಅವ್ರಿಗೆ ಹೇಳೋಣ. ವಿಶ್ವನಾಥ್ ಸಾಹೇಬ್ರು ಕತೆ ಬರೀತಾರೆ ಪಾಪ. ಅವ್ರು ಬರೋ ಕತೆನ ನಾವಾಗ್ಲಿ ನೀವಾಗ್ಲಿ ಯಾರು ಕಂಡಿಲ್ಲ, ಕೇಳಿಲ್ಲ, ನೋಡಿಲ್ಲ ಅಂತ ಪ್ರಮಾಣ ಮಾಡ್ಬಿಡ್ಬೇಕಿಲ್ಲಿ. ಹಂಗೆ ಇನ್ನೊಂದು ವಾರದೊಳಗೆ ಅವ್ರು ಬರ್ದಿರೋ ಪುಸ್ತಕಗಳೆಲ್ಲ ತರಿಸಿ ಓದಿ ಬಿಸಾಕ್ ಬಿಡ್ತೀವಿ ಅಂತ ಅಲ್ಲಿ ಘಂಟಾಘೋಷವಾಗಿ ಹೇಳ್ಬೇಕಿಲ್ಲಿ. ಅಣ್ಣ ಅಭಿನಂದನೆ ಹೇಳೋಣ. ಬರ್ತೀನಿ ತಡಿಲ್ಲ. ವಿಶ್ವನಾಥಪ್ಪನವರು ದೊಡ್ಡ ಸಾಹಿತಿಗಳು, ಸೃಜನಶೀಲರು, ಸಹೃದಯರು, ಮೇಧಾವಿಗಳು, ಹೃದಯವಂತರು. ಸಾಕಲ್ಲ ಅಣ್ಣ, ಎಲ್ಲರಿಗೂ ಇದನ್ನೇ ಹೇಳ್ತೀಯಲ್ಲ ಬರ್ತೀನಿ. ಪೆಕ್ರಪ್ನವ್ರು ಗೆದ್ಬಿಟ್ರಂತೆ. ಅಯ್ಯೋ ಪೆಕ್ರಪ್ನವ್ರು 1 ಓಟಿಂದ ಗೆದ್ಬಿಟ್ಟವ್ರಣ. ಗೆದ್ಬಿಟ್ರ. ಪೆಕ್ರಪ್ನವ್ರಿಗೆ ಜೈ, ಪೆಕ್ರಪ್ನವ್ರಿಗೆ ಜೈ, ಪೆಕ್ರಪ್ನವ್ರಿಗೆ ಜೈ, ಪೆಕ್ರಪ್ನವ್ರಿಗೆ ಜೈ. ಪೆಕ್ರಪ್ನವ್ರಿಗೆ ಜೈ ಜೈ. ಇವತ್ತು ನಮ್ಮ ಪಕ್ಷದ ಮೇಲೆ ದೇವರಿಗೆ ಕರುಣೆ ಬಂದ್ಬಿಡ್ತು. ನಮ್ಮ ಪೆಕ್ರಪ್ಪನವರು ಒಂದೇ ಒಂದು ಮತದಿಂದ ಭಾರಿ ಜಯ ಗಳಿಸ್ಬಿಟ್ಟವ್ರ. ನಾನು ಆಮೇಲೆ ಮಾತಾಡ್ತೀನಿ. ಜೈ ಕರ್ನಾಟಕ. ಸರ್ ಒಂದು ಸಣ್ಣ ಸಮಸ್ಯೆ ಆಗ್ಬಿಟ್ಟಿದೆ ಸರ್. ಏನು ಸರ್, ನಮ್ಮ ಪೆಕ್ರಪ್ನವರು 1 ಓಟಿಂದ ಭಾರಿ ಅಂತರದಿಂದ ಗೆದ್ಬಿಡವ್ರು ಸರ್. ಹೌದು, ಈಗ ಅವ್ರಿಗೊಂದು ಸನ್ಮಾನ ಮಾಡ್ಬೇಕು ಅಂತಿದೀವಿ. ಮಾಡ್ಕೊಳ್ಳಿ, ಅದಕ್ಕೇನಂತ. ಸರ್ ಶಾಲು ಬೇಕು ಸರ್. ಮುಂದ್ ವರ್ಷ ಇದಕ್ಕಿಂತ ದೊಡ್ಡ ಸನ್ಮಾನ ಮಾಡ್ತೀವಿ ಸರ್ ನಿಮ್ಗೆ. ಸರ್ ಕೊಡಿ ಸರ್, ಕೊಡಮ್ಮ. ಪೆಕ್ರಪ್ಪನವ್ರಿಗೆ ಜೈ. ಹೇಳೋಣ, ಮುಂದೆ ಕೇಳ, ಬೇಗ ಮಾಡೋಣ. ವಿಶ್ವನಾಥಪ್ಪನವ್ರಿಗೆ ನಾವು ಇವತ್ತು ಸನ್ಮಾನ ಮಾಡ್ತಿದ್ದೀವಿ. ಯಾಕೆ? ಬರೋಣ, ಕೂತ್ಕೊಳ್ಳೋಣ. ನಾವೇ ಕರೆಸಿದ್ವಿ. ಇವತ್ತು ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಹಳ್ಳಿ ಇತಿಹಾಸನ, ಚರಿತ್ರೆನ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತ ದಿನ. ಯಾಕೆ ಅಂದ್ರೆ ಈ ವೇದಿಕೆ ಮೇಲೆ ನಮ್ಮ ಪೆಕ್ರಪ್ಪನವ್ರು ಬಂದವ್ರೆ, ವಿಶ್ವನಾಥಪ್ಪನವರು ಬಂದವ್ರೆ. ವಿಶ್ವನಾಥಪ್ಪನವ್ರು ಯಾಕೆ ಬಂದ್ರು? ಅಣ್ಣ ನಾವೇ ಕರ್ಸಿದೀವಿ ಅಣ್ಣ, ಹೇಳೋಣ. ಅಲ್ಲ, ವಿಶ್ವನಾಥಪ್ಪನವ್ರಿಗೆ ನಮ್ಮೂರ್ ಕಂಡ್ರೆ ಇಷ್ಟ, ವಿಶ್ವನಾಥಪ್ಪನವ್ರಿಗೆ ನಮ್ ಜನ ಕಂಡ್ರೆ ಇಷ್ಟ, ವಿಶ್ವನಾಥಪ್ಪನವ್ರಿಗೆ ನಮ್ ಪೆಕ್ರಪ್ಪನವ್ರ ಕಂಡ್ರೆ ಇಷ್ಟ. ಅದಕ್ಕೆ ಇವತ್ತು ಅವ್ರು ಬಂದವ್ರೆ. ಇವಾಗ ಸನ್ಮಾನ ಮಾಡ್ಸೋಣ. ಇವಾಗ ವಿಶ್ವನಾಥಪ್ಪನವರಿಂದ ಪೆಕ್ರಪ್ಪನವ್ರಿಗೆ ಸನ್ಮಾನ.
ಬರ್ರಿ ಹಾಕಿ ಸರ್ ಹಾಕಿ ಸರ್ ಹಾಕಿ ಸರ್ ಹಾಕಿ ಸರ್ ಫೋಟೋ ಫೋಟೋ ಸರ್ ಶಾಲು 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 ಹಚ್ಚಾಳು ವಿಕ್ರಮ್ನವ್ರಿಗೆ ಏನ್ರಿ ಹೋಗ್ಲಿ ಇಲ್ಲಿಂದ ನಮ್ಮೂರಿಗೆ ಬಸ್ ಒಂದ್ 5 ನಿಮಿಷ ಅವ್ರನ್ನ ಕಳಿಸ್ಬೇಕು ದುಡ್ಡು ಬೇರೆ ಇಲ್ವಲ್ಲ ಏನ್ರಿ ಮಾಡೋದು ಇವಾಗ? ಇನ್ನೇನ್ ಮಾಡೋದು ವಿಕ್ರಮ್ನವ್ರಿಗೆ